ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದರ ಕುರಿತಂಗ ತಿಳ್ಕೊಳ್ತಾ ಇದ್ವಿ. ಇವತ್ತು ನಮ್ಮ ಮನಸ್ಸನ್ನ ನಾವು ಹೇಗೆ ಪರಿಶುದ್ಧವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ. ಈ ಮನಸ್ಸು ಅನ್ನುವಂತಹದ್ದೇನಿದೆಯಲ್ಲಮ್ಮ, ಅದರ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕು. ಮನಸ್ಸು ಕಣ್ಣಿಗೆ ಕಾಣಿಸೋದಿಲ್ಲ, ಕೈಗೆ ಸಿಗೋದಿಲ್ಲ, ಯಾವುದೇ ಮಷಿನ್ಗೂ ಸಿಕ್ಕಲ್ಲ. ಅದು ಅಂತ ಅದ್ಭುತವಾದದ್ದು. ಮೊದಲನೇ ಮನುಷ್ಯ ಅಥವಾ ಋಷಿ ಪ್ರಾಯಶಃ ಈ ಮನಸ್ಸನ್ನು ಕಂಡಿಡಿದವನು. ನಮಗೊಂದು ಮನಸ್ಸಿದೆ, ಬರೇ ಮನಸ್ಸಲ್ಲದೆ ಇನ್ನೂ 3 ಇಂದ್ರಿಯಗಳನ್ನ, ಅಂತಃಕರಣಗಳನ್ನು ಗುರುತಿಸಿದ್ರು. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವಕ್ಕೆ ಅಂತಃಕರಣಗಳು ಅಂತ ಕರೆದ್ರು. ಅದನ್ನ ನಾನು ಹಿಂದೆ ಹೇಳಿದೀನಿ ಸ್ವಲ್ಪ ಮಟ್ಟಿಗೆ. ಈ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಕೆಲವು ಅಂಶಗಳು ಮೊದಲು ಬಂದಿದೆ, ಆದ್ರೂ ನಮ್ಮ ಶ್ರೋತೃಗಳು ಮತ್ತೆ ಇದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ದೇಹದ ವಿಷಯ ಮಾತಾಡ್ತೀವಲ್ಲ, ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ ಮನಸ್ಸಿನ ವಿಷಯ ಇದೆಯಲ್ಲ, ಇದನ್ನ ಅರ್ಥ ಮಾಡಿಸೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ನಾವು ಆ ಕಷ್ಟವಾದ ಕೆಲಸವನ್ನೇ ಮಾಡಬೇಕಾಗಿದೆ. ಯಾಕಂದ್ರೆ ಈ ಮಾನವ ಸ್ಥಳದಲ್ಲಿ ಉಳಿಯೋದಷ್ಟೇ ನಮ್ ಗುರಿ ಅಲ್ಲ, ದೈವತ್ವದ ಕಡೆಗೆ ಸಾಗತಕ್ಕಂಥದ್ದು ನಮ್ ಗುರಿ. ಆದ್ರಿಂದ ಮನಸ್ಸಿನ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು. ಭಗವದ್ಗೀತೆಯ ಒಂದು ಶ್ಲೋಕ ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹೋ. ಅಂದ್ರೆ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಅಥವಾ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಳಿತಿಗೂ ಕೆಡುಕಿಗೂ, ಸಾಧನೆಗೂ ಮತ್ತು ಸೋಲಿಗೂ ಎರಡಕ್ಕೂ ಕಾರಣ ಮನಸ್ಸೇ. ಅಥವಾ ಇನ್ನೂ ಆಳವಾಗಿ ಹೋಗೋಣ, ಕೇವಲ ಮನಸ್ಸನ್ನು ಒಂದನ್ನೇ ಕಾರಣ ಮಾಡೋದು ಬೇಡ, ನಮ್ಮ ಪೊಟೆನ್ಶಿಯಾಲಿಟಿ, ನಮ್ಮ ಸತ್ವ, ಅದು ಕೂಡ ಕಾರಣ. ಮನಸ್ಸು ಆ ಸತ್ವಕ್ಕನುಸಾರವಾಗಿ ಅಥವಾ ಕರ್ಮಕ್ಕನುಸಾರವಾಗಿ ತನ್ನ ಆಲೋಚನೆಯನ್ನು ಮಾಡ್ತಾ ಇರುತ್ತದೆ. ಮನಸ್ಸು ತನ್ನಷ್ಟಕ್ಕೆ ತಾನು ಸ್ವತಂತ್ರ ಅಲ್ಲ, ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಸಾಮಾನ್ಯವಾಗಿ ಎಲ್ಲಾ ದೊಡ್ಡವರು ಕೂಡ ಮನಸ್ಸಿಗೆ ಬಯ್ಯೋ ಕೆಲಸ ಮಾಡಿದ್ದಾರೆ. ಮನಸ್ಸು ಕೆಟ್ಟದ್ದು, ಮನಸ್ಸು ಕೊಡಗ, ಮನಸ್ಸು ಹಾಗೆ ಹೀಗೆ. ಹೌದು, ಆದ್ರೆ ಈ ಮನಸ್ಸಿನ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದವರು ಅಂದ್ರೆ ಪತಂಜಲಿ ಋಷಿಗಳು ಎಲ್ಲೂ ಕೂಡ ಮನಸ್ಸಿಗೆ ಬೈದಿಲ್ಲ. ಅಂದ್ರೆ ಮನಸ್ಸನ್ನ ಕೋತಿ ಅಂತ ಅಂದಿಲ್ಲ ಅವರು, ಮನಸ್ಸನ್ನ ಬೈದಿಲ್ಲ. ಆ ಮನಸ್ಸನ್ನ ತಯಾರು ಮಾಡಿಕೊಂಡು, ಆ ಮನಸ್ಸನ್ನೇ ದೇವರನ್ನಾಗಿ ಮಾಡಿಕೊಂಡು ದೈವತ್ವವನ್ನು ಸಾಧಿಸೋದನ್ನ ನಮಗೆ ಹೇಳ್ಕೊಡ್ತಾರೆ. ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಥವಾ ರೂಪಿಸ್ಕೊಳ್ಳೋದು. ಬರೀ ಹಿಡಿತದಲ್ಲಿ ಇಟ್ಕೊಂಡ್ರೆ ಮನಸ್ಸನ್ನ ನಾವು ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನ ನೀವು ಕೇವಲ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂದ್ರೆ ಸಾಕಾಗಲ್ಲ, ಅದನ್ನ ಬಳಸಬೇಕು, ಒಳ್ಳೆಯದಕ್ಕೆ ಬಳಸಬೇಕು. ಬಳಸ್ತಾ ಬೆಳಿಬೇಕು. ನೀವು ಬೆಳೆದ್ರೆ ಮಾತ್ರ ನೀವು ಚೆನ್ನಾಗಿರ್ತೀರ. ಅದಕ್ಕೆ ಒಂದು ನಿಯಮ ನಾನು ಹೇಳ್ತಿರ್ತೀನಿ ಆರೋಗ್ಯದ ಬಗ್ಗೆ ಹೇಳುವಾಗ. ಶಕ್ತಿಯದೊಂದು ನಿಯಮ ಇದೆ. ಎಲ್ರಿಗೂ ಶಕ್ತಿ ಇದೆ ಅಲ್ವಾ, ಸ್ಟ್ರೆಂತ್, ಪವರ್ ಎಲ್ರಿಗೂ ಇದೆ. ಅದು ಫಿಸಿಕಲ್ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ಅದು ಸ್ಟ್ಯಾಮಿನಾ ಅಂತ ಕೂಡ ಕರೀತಾರೆ. ಫಿಸಿಕಲ್ ಸ್ಟ್ಯಾಮಿನಾ, ಸೈಕಾಲಜಿಕಲ್ ಸ್ಟ್ಯಾಮಿನಾ ಅಂತ ಹೇಳ್ತಾರೆ. ಒಟ್ಟು ಶಕ್ತಿ ಇದೆ ನಿಮಗೆ, ಅದು ಹುಟ್ಟುವಾಗ್ಲೇ ಬಂದಿದೆ ಅಥವಾ ಕೆಲವರು ಸಾಧಿಸ್ಕೊಂಡಿರ್ಬೋದು. ಆ ಶಕ್ತಿಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ನೀನು ಬೆಳಿಬೇಕು, ಬೆಳಿಲಿಲ್ವಾ ನೀನ್ ಬೀಳ್ಬೇಕು. ಎರಡೇ ಆಯ್ಕೆ ನಿಮಗೆ ಇರೋದು, ಬೆಳಿಬೇಕು ಇಲ್ಲ ಬೀಳ್ಬೇಕು. ಅಂದ್ರೆ ನೀವು ಸಾಧನೆ ಮಾಡಿ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡು ನೀವು ಆನಂದಿತರಾಗಬೇಕು, ಇಲ್ಲ ಅಂದ್ರೆ ಬಿದ್ದು ದುಃಖಿಗಳಾಗ್ಬೇಕು. ಎರಡೇ ಆಯ್ಕೆ ಇರೋದು ನಿಮ್ಗೆ. ಈ ರೋಗ, ಬೇರೆ ಬೇರೆ ತೊಡಕುಗಳು, ಸಮಸ್ಯೆಗಳು ಇವೆಲ್ಲ ಇದರಲ್ಲೇ ಬರುತ್ತೆ. ಬೆಳೆಯೋದಕ್ಕೆ ಯಾರು ಸಂಕಲ್ಪ ಮಾಡ್ತೀರಾ, ನಿಮ್ಮನ್ನ ಅದ್ಭುತವಾಗೂ ಬೆಳೆಸುತ್ತೆ. ಇಲ್ಲ ಏನ್ ಬೆಳೆಯೋದೇನಿದೆ, ಸಾಕಲ್ಲ ಇಷ್ಟೇ ಜೀವನ ಅಂದಾಗ ಕೆಲವರು ಈಗ ರಿಟೈರ್ ಆದ ಕೂಡಲೇ ಬಹಳ ರೋಗಗಳು ಬರ್ತವೆ ಕೆಲವರಿಗೆ. ಯಾಕಂದ್ರೆ
ಅವ್ರು ತಮ್ಮ ಶಕ್ತಿನ ಬಳಸ್ಕೊಳ್ಳಲ್ಲ, ಅಥವಾ ರಿಟೈರ್ ಆಗಿ ಮುಂಚೆನೆ ರೋಗ ಬಂದಿರುತ್ತೆ, ರಿಟೈರ್ಡ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ತಮಾಷೆ ಕೇಳ್ತಿರ್ತೀನಿ, ಸಾಮಾನ್ಯರಿಗೆ ಹೆಚ್ಚು ತೊಂದರೆ ಆಗುತ್ತೆ, ರಾಜಕಾರಣಿಗಳಿಗೆ ಹೆಚ್ಚು ತೊಂದರೆ ಆಗಲ್ಲ. 90 ವರ್ಷ ಆಗ್ಲಿ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಒಂದು ಮುನ್ನ ತಳ್ಳುವ ಫೋರ್ಸ್ ಇರ್ತದೆ. ಅದೇನು ಪಕ್ಷದ ಹೆಸರಲ್ಲಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಅವ್ರು ಕೆಲವು ಆರೋಗ್ಯ ನಿಯಮಗಳನ್ನು ಕಲ್ತ್ಕೊಂಡಿರ್ಬೋದು. ಆದ್ರೆ ಸಾಮಾನ್ಯ ಜನರು ರಿಟೈರ್ ಆದ ಕೂಡಲೇ ಅಥವಾ ತಮ್ದೇನೋ ಒಂದು ಗುರಿ ಇರುತ್ತೆ, ಸಣ್ಣ ಗುರಿನೇ ಇಟ್ಕೊಂಡಿರ್ತಾರ, ಅವರು ಸಾಧಿಸ್ಬಿಟ್ರು ಅಂದ್ರೆ ಅವ್ರಿಗೆ ಆರೋಗ್ಯ ಕೆಟ್ಬಿಡುತ್ತೆ. ಅದಕ್ಕೆ ದೈಹಿಕ ಆರೋಗ್ಯ ಕೆಡಬಾರದು ಅಂದ್ರೆ ಮನಸ್ಸನ್ನು ಕೂಡ ನಾವು ಪ್ರಫುಲ್ಲಿತವಾಗಿ ಇಟ್ಕೊಳ್ಬೇಕು. ಮನಸ್ಸನ್ನ ಪ್ರಫುಲ್ಲಿತವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವು ನಿರಂತರವಾಗಿ ಕ್ರಿಯಾಶೀಲರಾಗಿರ್ಬೇಕು. ಜೊತೆಗೆ ಕ್ರಿಯಾಶೀಲತೆಯನ್ನ ಯಾರು ಸಾಧಿಸಿರ್ತಾರೆ ಅವರು ತಮ್ಮ ಮನಸ್ಸನ್ನ, ಬುದ್ಧಿಯನ್ನ ಅಧ್ಯಯನದಲ್ಲಿ ತೊಡಗಿಸಬೇಕು. ಅದೆಲ್ಲ ಮುಂದೆ ಬರ್ತದೆ. ಹೇಗ್ ಮಾಡೋಣ, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಂದೆ ಬರ್ತದೆ. ಈ ಮನಸ್ಸಿನ ಜೊತೆಗಿರುವ ಇಂದ್ರಿಯಗಳು ಹೇಳಿದ್ನಲ್ಲ, ಅಂತಃಕರಣಗಳು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಶರೀಫ್ ಅಜ್ಜನ್ ಒಂದು ಹಾಡು ಬರುತ್ತೆ, ತೇರ ನೆಳೆಯುತ್ತಾರೆ ತಂಗಿ, 4 ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ, ತೇರ ನೆಳೆಯುತ್ತಾರೆ ತಂಗಿ, ತೇರ ನೆಳೆಯುತ್ತಾರೆ. ಅಂದ್ರೆ ಆಶಾ ಅಂತಕ್ಕಂಥದ್ದೇ ಹಗ್ಗ. ನಮ್ಮ ಜೀವನದ ತೇರಿಗೆ ಇಲ್ಲಿ ಅನ್ವಯ ಮಾಡಿ ಮಾತಾಡ್ತಾರ. ಹೊರಗಿನ ತೇರಿನ ಬಗ್ಗೆ ಹೇಳ್ತಾ ಒಳಗಿನ ತೇರಿನ ಬಗ್ಗೆನೂ ಹೇಳ್ಬಿಡ್ತಾರ. 4 ಗಾಲಿ ಒಂದೇ ಜೋಡಿ, ಅಲ್ಲಿ ತೇರಿಗೆ 4 ಗಾಲಿ ಇರುತ್ತೆ, ಅವೆಲ್ಲ ಒಂದೇ ಜೋಡಿ ಇರ್ತವೆ. ಆದ್ರೆ ನಮ್ಮನ್ನ ಒಂದೇ ಒಂದು ಶಬ್ದದಲ್ಲಿ ಶರೀಫ್ ಅಜ್ಜ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ತೇರನ್ನು ಬಿಡಿಸಿ ಒಳಗಡೆ ತೇರು ನೋಡಪ್ಪ ಅಂತ ಹಚ್ಬಿಡ್ತಾರೆ. ಆ ತೇರಿಗೆ ಕಟ್ಟಿರೋ ಹಗ್ಗವನ್ನ ಆಶಾ ಎಂಬ ಹಗ್ಗ ಅಂತ ಕರೆದಿದ್ದಾರೆ. ಆದ್ರೆ ಅದು ಕೇವಲ ತೇರಿನ ಹಗ್ಗ ಅಷ್ಟೇ ಅಲ್ಲ, ನಮ್ಮ ಜೀವನವನ್ನು ಎಳ್ಕೊಂಡು ಹೋಗ್ತಾ ಇರೋದು ಮುಂದೆ ಅದು ಕೂಡ ಆಶಾ ಎಂಬ ಹಗ್ಗನೇ. ತೇರು ಯಾವ್ದಪ್ಪ ಅಂದ್ರೆ ನಮ್ ದೇಹ. ಆ ದೇಹದೊಳಗಡೆ 4 ಗಾಲಿ, ಹೊರಗಿನ ಗಾಲಿ ಅಲ್ಲ, ನಮ್ಗೆ 2 ಕಾಲು ಇರೋದು. ಕಾಲುಗಳೆರಡು ಗಾಲಿ ಕಂಡಯ್ಯ ಅಂತ ಅಲಮ ಪ್ರಭುಗಳು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಶರೀಫಾಜ್ ಹೇಳ್ತಿರೋದು ಹೊರಗಿನ ಗಾಲಿ 4 ತೇರಿಗೆ 4 ಗಾಲಿ, ಆದ್ರೆ ನಿನ್ನ ಒಳಗೆ 4 ಗಾಲಿ ಇದಾವೆ ಜೀವನವನ್ನು ನಡೆಸ್ತಕ್ಕಂಥದ್ದು. ಅವೇ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಒಂದೇ ಜೋಡಿ ಇವು. ಈಗ ಉದಾಹರಣೆಗೆ ಹೊರಗಿನ ಇಂದ್ರಿಯಗಳೇನಿದಾವಲ್ಲ, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಇವನ್ನ ನೀವು ಪ್ರತ್ಯೇಕವಾಗಿ ತೋರಿಸಬಹುದು, ನೋಡಬಹುದು. ನಾವು ಕಣ್ಣುಗಳನ್ನು ನೋಡಬಹುದು, ಕಿವಿಯನ್ನು ನೋಡಬಹುದು, ಮೂಗನ್ನು ನೋಡಬಹುದು, ಹೌದಲ್ಲ? ಹಾಗೆ ನೀವು ಈ 4 ಅಂತಃಕರಣಗಳೇನಿದಾವಲ್ಲ ಪ್ರತ್ಯೇಕ ಮಾಡಿ ನೋಡಕ್ಕಾಗಲ್ಲ. ಮನಸ್ಸು ಹೀಗಿದೆ ನೋಡಪ್ಪ, ಬುದ್ಧಿ ಇಷ್ಟಿದೆ ನೋಡು ಅಂತ ತೋರ್ಸಕ್ಕಾಗಲ್ಲ. ಡಾಕ್ಟ್ರು ಮೆದುಳಿನ ಕೆಲಸದ ಆಧಾರದ ಮೇಲೆ ಒಂದು ಮಗುವಿನ ಐಕ್ಯೂನ ಅಳಿಬಹುದು. ಒಬ್ರು ಮೊನ್ನೆ ಶಿಕ್ಷಣಾಧಿಕಾರಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಇಕ್ಯೂ ಅಂತ ಒಂದಿರ್ಬೇಕು, ಎಮೋಷನಲ್ ಕೋಶೆಂಟ್ ಅಂತ ಬಳಸ್ತಾ ಇದ್ರು. ಅದನ್ನ ನಾವು ಸ್ಥೂಲವಾಗಿ ತೋರ್ಸ್ಲಿಕ್ಕೆ ಬರಲ್ಲ. ನನ್ ಭಾವನೆ ಹೀಗಿದೆ ನೋಡು, ನನ್ ಮನಸ್ಸು ಹೀಗಿದೆ ನೋಡು, ನನ್ ಬುದ್ಧಿ ಹೀಗಿದೆ ನೋಡು ತೋರ್ಸಕ್ಕಾಗಲ್ಲ. ಆಕ್ಷನ್ ಮಾಡಬಹುದು. ಅದಕ್ಕೆ ಈ 4 ಕೂಡ ಒಂದೇ ಗಾಲಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಬೇರೆ ಬೇರೆ ಅಲ್ಲ. ಆದ್ರೆ ಮನಸ್ಸಿನ ಆಳವಾದ ಭಾಗ ಚಿತ್ತ ಅಂತ ಹೇಳ್ಬಹುದು. ಚಿತ್ತ ಅನ್ನೋ ಶಬ್ದ ಎಲ್ಲರೂ ಕೇಳಿರ್ತಾರೆ, ಅದು ಮನಸ್ಸೇ. ಆದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರೀತಾರೆ. ಆದ್ರೆ ನಮ್ಮ ಹಿರಿಯರು ಸಾಂಖ್ಯಯೋಗಿಗಳು ಅದಕ್ಕೆ ಚಿತ್ತ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಮನಸ್ಸಿನ ಆಳವಾದ ಭಾಗ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಬಹಳ ಜನ ಮನೆಗಿದ್ದೀರಾ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದೀರಾ, 25 ಜನರಿಗೆ ಅಡಿಗೆ ಆಗ್ಬೇಕು. ನೀವು ಒಂದು ವಾರದ ರೇಷನ್ ಒಟ್ಟಿಗೆ ತರ್ತೀರಾ, ತಂದು ಎಲ್ಲರನ್ನೂ ಅಡಿಗೆ ಮನೆಗೆ ಇಟ್ಕೊಳ್ಳಲ್ಲ. ಎಲ್ಲಿಡ್ತೀರಾ? ಸ್ಟೋರ್ ರೂಮ್ ಅಲ್ಲಿ, ಹೌದಾ ಇಲ್ವಾ? ಹಾಗೆ ಈ ನಮ್ಮ ಚಿತ್ತ ಇದೆಯಲ್ಲ, ಅದು ಸ್ಟೋರ್ ರೂಮ್ ಇದ್ದಂಗೆ. ಮನಸ್ಸು ಅಂದ್ರೆ ಅಡಿಗೆ ಮನೆ ಇದ್ದಂಗೆ. ಈ ಚಿತ್ತದಲ್ಲಿ ಜನ್ಮ ಜನ್ಮಾಂತರದ ಭಾವನೆಗಳು, ವೃತ್ತಿಗಳು, ಜನ್ಮ ಜನ್ಮಾಂತರದ ವಾಸನೆಗಳು, ಅದೆಲ್ಲ ವಾಸನೆಗಳ ರೂಪದಲ್ಲಿ. ಈಗ ಒಂದು ಪೆನ್ ಡ್ರೈವ್ ಇದೆ ಅಂತ ಇಟ್ಕೊಳ್ಳಿ, ಆ ಚಿತ್ತ ಅನ್ನುವಂಥದ್ದು ಪೆನ್ ಡ್ರೈವ್ ಗಿಂತ ದೊಡ್ಡದದು. ಹಾಗೆ ನಮ್ಮ ಚಿತ್ತ ಅನ್ನುವಂಥದ್ದು ಅದ್ಭುತವಾದ ಸಂಗ್ರಹ. ಅದು ಜನ್ಮ ಜನ್ಮಾಂತರದ ಭಾವನೆಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದು. ಅದಕ್ಕೆ ಸಂಸ್ಕಾರ ಕೊಡೋದೇ ಶಿಕ್ಷಣ. ಇವತ್ತು ಶಿಕ್ಷಣಕ್ಕೆ ಇದು ಅರ್ಥ ಆಗ್ತಾ ಇಲ್ಲ. ಆ ಚಿತ್ತದಲ್ಲಿರ್ತಕ್ಕಂಥ ಕುಸಂಸ್ಕಾರಗಳನ್ನ ಬಿಡಿಸಿ ಸುಸಂಸ್ಕಾರಗೊಳಿಸೋದಿದೆಯಲ್ಲ, ಅದೇ ಶಿಕ್ಷಣ. ಅದನ್ನ ತಾಯಿ ಸ್ವಲ್ಪ ಮಟ್ಟಿಗೆ ಮಾಡ್ತಾಳೆ, ಆಕೆ ನಾಲೆಡ್ಜಬಲ್ ಇದ್ರೆ ಅದು ಬೇರೆ. ಪಾಪ ತಾಯಿನೇ ಏನು ಓದಿಲ್ಲ ಅಂದಾಗ ಮಗುವಿಗೆ ಏನು ಕಲ್ಸಕ್ಕಾಗಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಚಿತ್ತಕ್ಕೆ ಸಂಸ್ಕಾರ ಕೊಡೋದು, ಮನಸ್ಸಿಗಲ್ಲ. ಮನಸ್ಸಿನಿಗೆ ಬುದ್ಧಿ ಅವನ್ನ ತುಂಬದ್ ಸುಲಭ, ಯಾಕಂದ್ರೆ ಅವು ಖಾಲಿ ಇರ್ತವೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಜಾಗೃತ ಅವು ಮನಸ್ಸು ಮತ್ತು ಬುದ್ಧಿ ಇದ್ದವಲ್ಲ, ಆ ಬುದ್ಧಿನೂ ಜಾಗೃತ ಆಗಿರಲ್ಲ ಮೊದಲು ಸಣ್ಣ ಹುಡುಗರಿದ್ದಾಗ. ಮುಂದೆ ಅದನ್ನ ಹೆಚ್ಚು ಮಾಡಬಹುದು. ಆದ್ರೆ ನಾವು ತಿಳ್ಕೋಬೇಕು, ಈ ಮನಸ್ಸನ್ನ, ಆ ಚಿತ್ತವನ್ನ ತಯಾರು ಮಾಡೋದಿದೆಯಲ್ಲ, ಅದೇ ಯೋಗ. ಅದನ್ನೇ ಪತಂಜಲಿಗಳು ಹೇಳೋದು ಯೋಗಶ್ಚಿತ್ತ ವೃತ್ತಿ ನಿರೋಧ. ಆ ವಾಸನೆಗಳಿಗೆ ಅನುಸಾರವಾಗಿ ವೃತ್ತಿಗಳು ಎದ್ದೇಳ್ತಿರ್ತವೆ. ವೃತ್ತ ಅಂದ್ರೆ ಗೊತ್ತು ನಿಮ್ಗೆಲ್ಲ, ವೃತ್ತ ಅಂದ್ರೆ ಸರ್ಕಲ್. ವೃತ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ ಮತ್ತೆ ಸುತ್ಕೊಂಡ್ ಮಾವೇ ಬರೋದು. ಸಮುದ್ರದಲ್ಲಿ ಅಲೆಗಳು ಬರ್ತಾವಲ್ಲ, ಹಾಗೆ ಈಗ ಅಲೆ ಬರುತ್ತೆ, ಒಂದು ದೊಡ್ಡದಾಗಿ ಅಲೆ ಹೇಳುತ್ತೆ, ಒಂದ್ ಸ್ವಲ್ಪ ದೂರ ಬರುತ್ತೆ, ಬೀಳುತ್ತೆ. ಹಾಗೆ ಮತ್ತೆ ಒಂದು ಅಲೆ ಬರುತ್ತೆ, ಬೀಳುತ್ತೆ, ಮತ್ತೆ ಒಂದು ಅಲೆ ಬರುತ್ತೆ. ಹಿಂಗೆ ನಿರಂತರ ಪ್ರಕ್ರಿಯೆ. ಹಾಗೆ ನಮ್ಮ ಚಿತ್ತದಲ್ಲೂ ಕೂಡ ಅದು ನಿರಂತರವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ, ವೃತ್ತಿಗಳು. ಆ ವೃತ್ತಿಗಳನ್ನು ನೀವು ಬದಲಾಯಿಸದೆ ಹೋದ್ರೆ
ನೀವು ಒಳ್ಳೆ ವ್ಯಕ್ತಿಗಳನ್ನ ತಯಾರು ಮಾಡಕ್ಕಾಗಲ್ಲ. ಈಗ ನೀವು ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ರಿ, ಅಂದ್ರೆ ಕೊಲೆ ಸುಲಿಗೆಗಳು ಜಾಸ್ತಿ ಆಗಿದೆ, ಆಮೇಲಿಂದ ಎಲ್ಲೆಲ್ಲಿ ನೋಡಿದ್ರು ಅಶಾಂತಿ, ಮಕ್ಕಳಲ್ಲಿ ಒಂಥರ ಕಿರಿಕಿರಿ ಮನೋಭಾವನೆ, ಆಮೇಲೆ ಒಂದು ಫೋನ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆಗಳು. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಆ ಮಗುಗೂ ಚಿತ್ತ ಅಂದ್ರೆ ಗೊತ್ತಿಲ್ಲ, ಆ ಮಗುವನ್ನ ಹಡದಂತ ತಾಯಿ ತಂದೆಗಳಿಗೂ ಗೊತ್ತಿಲ್ಲ, ಇನ್ನು ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೂ ಗೊತ್ತಿಲ್ಲ. ಯಾಕೆ ಒಮ್ಗೆ ಈಗ ಶಾಲೆಗಳು ಜಾಸ್ತಿ ಆದವು, ಜನಸಂಖ್ಯೆ ಜಾಸ್ತಿ ಆಯ್ತು, ಆವಾಗ ಇದೆಲ್ಲ ಹೇಳ್ಕೊಡಕ್ ಆಗದೇ ಇಲ್ಲ. ಆದ್ರಿಂದ ಮೊದಲು ನಾವು ಚಿತ್ತವನ್ನ ತಯಾರು ಮಾಡತಕ್ಕಂಥದ್ದು. ಆ ಚಿತ್ತದಲ್ಲಿ ಸುಸಂಸ್ಕಾರಗಳಿದ್ರೆ ಪ್ರೋತ್ಸಾಹ ಕೊಡಬೇಕು, ಕುಸಂಸ್ಕಾರಗಳಿದ್ರೆ ಅದನ್ನ ಬಿಡಿಸಬೇಕು. ಅದಕ್ಕೆ ಪ್ರಯತ್ನ ಎಲ್ಲಿಂದ ನಡೀಬೇಕಪ್ಪ ಅಂದ್ರೆ ಅದು ಕೇವಲ ಪುಸ್ತಕದಿಂದ ಆಗಲ್ಲ, ಹೌದು, ಅಥವಾ ಕೇವಲ ಲೌಕಿಕ ಶಿಕ್ಷಣದಿಂದ ಆಗಲ್ಲ. ಅದಕ್ಕೆ ಮಹರ್ಷಿ ಅರವಿಂದರ ಆಶ್ರಮದಲ್ಲಿ ಈ ಶಿಕ್ಷಣವನ್ನು ಕೊಡ್ತಾರೆ. ಅಂದ್ರೆ ಧ್ಯಾನ ಮಾಡೋದನ್ನ ಕಲಿಸೋದು. ಧ್ಯಾನ ಮಾಡುವಾಗ ಸ್ವಲ್ಪ ಸಮಾಧಾನ ಒಂದ್ ಮಗುವಿಗೆ ಕೂತ್ಕೊಳ್ಳೋದು ಕಲಿಸ್ತಾರೆ. ಆಮೇಲೆ ಆ ಮಗುವನ್ನ ಗಮನಿಸಬೇಕು, ಆ ಮಗುವಿನ ಚಿತ್ತ ಯಾವ ತರ ಕೆಲಸ ಮಾಡ್ತಾ ಇದೆ, ಆ ಮಗುವಿಗೆ ಏನ್ ತೊಂದರೆ ಆಗ್ತಾ ಇದೆ, ಅದನ್ನ ನಾವು ಹೇಗೆ ಬಗೆಹರಿಸಬೇಕು. ಇದನ್ನ ಶಿಕ್ಷಕರಿಗಿಂತ ಹೆಚ್ಚಾಗಿ ತಾಯಿ ತಂದೆಗಳೇ ಮಾಡ್ಬೇಕು. 3 ವರ್ಷದಲ್ಲಿ ಕಲಿತ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ಬಿಟ್ಟು, ಆ 3 ವರ್ಷದ ತನಕ ಶಾಲೆಗೆ ಹೋಗೋದೇ ಇಲ್ಲ ಮಗು. ಆದ್ರಿಂದ ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗಿನಿಂದನೂ ಒಳ್ಳೆ ಚಿತ್ತ ಬರ್ಬೇಕಾದ್ರೆ ಅಲ್ಲಿಂದ ಶುರು ಮಾಡ್ಬೇಕಾಗತ್ತೆ. ತನ್ನ ಮಗು ಏನಾಗಬೇಕು ಅನ್ನೋದನ್ನ ತಾಯಿ ನಿರ್ಣಯಿಸಬೇಕು ಅನ್ನೋದಾದ್ರೆ ಅಂತ ಸಂಸ್ಕಾರವನ್ನಾಕೆ ತಾನು ಮೊದಲು ಪಡ್ಕೋಬೇಕಾಗತ್ತೆ. ಓದ್ಬೇಕು, ಚಿಂತನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಅದು ಭ್ರೂಣದ ಮೇಲೆ ಪರಿಣಾಮ ಮಾಡುತ್ತೆ. ಅಲ್ಲಿಂದ ಶುರುವಾಗಬೇಕು. ಚಿತ್ತದ ತರಬೇತಿ ಇದೆ, ಅಲ್ಲಿಂದ ಶುರುವಾಗಬೇಕು. ಚಿತ್ತ ಆದ್ಮೇಲೆ ಚಿತ್ತ ವೃತ್ತಿಗಳು ಅಂತ ಬರುತ್ತೆ. ಅದನ್ನ ನಾನು ಈ ಪತಂಜಲಿ ಋಷಿಗಳ ಅನುಸಾರವಾಗಿ ಹೇಳ್ತೀನಿ. ಅಂದ್ರೆ ಅವರು ಚಿತ್ತವೃತ್ತಿಗಳನ್ನು ಗುರುತಿಸಿದ್ದಾರೆ. ಮುಖ್ಯವಾಗಿ 5 ವೃತ್ತಿಗಳನ್ನು ಗುರುತಿಸ್ತಾರೆ ಮೇಡಮ್ ಅವರು. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಇವು ವೃತ್ತಿಗಳು ಎಲ್ಲರಿಗೂ ಇರ್ತವೆ. ಮತ್ತು 5 ವೃತ್ತಿಗಳು ಸಾವಿರಾರು ವೃತ್ತಿಗಳಾಗಿ ಪರಿವರ್ತನೆ ಆಗ್ತವೆ. ಚಿತ್ತ ವೃತ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ, ಅವು ಯಾವ್ಯಾವು ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವರಿಗೂ ಶರಣ. ಕೇಳಿದ್ರೆಲ್ಲ ಕೇಳುವರೆ, ನಾವು ಸುಸಂಸ್ಕಾರವನ್ನ ಬೆಳೆಸ್ಕೊಳ್ಬೇಕು, ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನ ಇರಬೇಕು ಅನ್ನೋದನ್ನ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಮತ್ತಷ್ಟು ವಿಚಾರಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಸ್ವಾಮೀಜಿಯವರಿಗೆ ನಮಸ್ಕಾರ. ಕೇಳುವರೆ ನಮಸ್ಕಾರ. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.